ಆಲ್ಮೋಸ್ಟ್ ಎಲ್ಲ ಊರಲ್ಲಿದ್ದವ್ರು ಆಲ್ಮೋಸ್ಟ್ ಇದೇ ಶಾಲೆಗೆ ಹೋಗಿರ್ತ್ರಿ ಬೇರೆ ಚುಕ್ಕಿ ರೈಲ್ ಕೊಟ್ಟೆಲ್ಲ ಹಾಕೊಂಡು ಫುಲ್ ನಾವು ಚಂದ ಆಯ್ತು ಸುಲಭ ಅಂದ್ರೆ ಹೆದರ್ಕಂಡ್ಬೇಡಿ ನಾನೇ ಪ್ರಿಯಾ ಜಿ ಹೆಂಗೆ ಉಂಟ ಅವ್ರು ಸ್ವಲ್ಪ ಹಾಂಗೆ ಬಿಸಿ ಬಿಸಿ ಗೋಳಿ ಬಜ್ಜಿ ತಿಂದವ್ರು ಬೆಚ್ಚ ಆಗಿಲ್ಲ ಇನ್ನು. ಹಾಯ್ ಹಲೋ ಆ್ಯಂಡ್ ನಮಸ್ಕಾರ, ನಾನು ಪ್ರಿಯಾ ಪೂಜಾರಿ. ವೆಲ್ಕಮ್ ಟು ದ ಚಾನೆಲ್. ನಾವಿವತ್ತು ಹೊರಟದ್ದು ಫ್ಯಾಮಿಲಿ ಡಿನ್ನರ್ ಆಯಿತಾ. ಎಂತೆಲ್ಲ ಅವಂತರ ಆಯ್ದಿತ್ತು ನಾನು ನಿಮ್ಗೆ ಹೇಳ್ತೆ. ಜಸ್ಟ್ ಬಾರ್ ಆ್ಯಂಡ್ ರೆಸ್ಟೋರೆಂಟಲ್ಲಿ ಬಟ್ ಇದೆಲ್ಲದು ಕೂಲ್ ಡ್ರಿಂಕ್ಸ್ ಆಯಿತಾ. ಇಲ್ಲಿ ಅಂಥದ್ದು ಹಾಟ್ ಬೀಟ್ ಅಂತ ಇಲ್ಲ. ಸೊ ಫುಡ್ ವಾಸ್ ಓಕೆ ನಂಗಂತ ತುಂಬ ಇಷ್ಟ ಆಗಿಲ್ಲ ಆ್ಯಕ್ಚುಲಿ ಹೇಳ್ಕಂದ್ರೆ. ಹೊಟ್ಟೆ ತುಂಬ ಆಯ್ತು ನಂಗೆ. ಫುಡ್ ಅಷ್ಟೊಂದು ತುಂಬ ಎಂತ ಇಷ್ಟ ಆಗಿಲ್ಲ ಬಟ್ ಓಕೆ. ನಾವು ತಿಂತು ಡ್ರಮ್ಸ್ ಆಫ್ ಓವೆನ್, ಡ್ರ್ಯಾಗನ್ ಚಿಕನ್ ತಂದೂರಿ ಆ್ಯಂಡ್ ನಾವು ಬಟರ್ ನಾನ್ ಆ್ಯಂಡ್ ಬಟರ್ ಚಿಕನ್ ಆ್ಯಂಡ್ ಚೀಸ್ ಗಾರ್ಲಿಕ್ ನಾನ್. ಸೊ ಆ್ಯಂಡ್ ಜ್ಯೂಸ್ ಮೊಜಿಟೋ ಓಕೆ ನಾನು ರೆಫರ್ ಮಾಡ್ತೆ. ಒರಿಜಿನಲ್ ಮೊಜಿಟೋ ಇಸ್ ಫೈನ್ ಬಟ್ ನನಗೆ ಬ್ಲೂಬೆರಿ ಮೊಜಿಟೋ ಅಷ್ಟು ಇಷ್ಟ ಆಗಲಿಲ್ಲ. ಆ್ಯಂಡ್ ಬ್ಲೂ ಓಕೆ ಅದು ಓಕೆ. ಸೊ ಒಣ ಸಂಚ ಇತ್ತಲ್ಲ ಅಮ್ಮಗೆ ಎಂಚ ಇತ್ತನ ಎಟ್ಟಿತ್ತನ ಸುಲಭ ಅಂದ್ರೆ ఇంక లేపల పొందుతుంది తలపడితే ఎడ్డే ఉండా. ఓకే ಪನ್ನಿ ಕೂಡ ಒಂಜಿ ಎಂಕ್ ಉಂಡ ಎಂಕ್ ಮಿನಿ ಕೊರುವಾರ ಚೂರು ಅಮ್ಮ ಹೆಂಗ್ ಕೊರ್ಪಿಂಬುಡ್ಚ ಫೈನಲಿ ಎಂಕ್ಲು ಗೆದ್ದೊನ್ನಿ ಬಿಸ್ಕಾಕ್ ಆ್ಯಂಡ್ ಬ್ರೌನಿ ವಿತ್ ಐಸ್ ಕ್ರೀಮ್. ಊಟ ಅಂತೂ ನನಗೆ ಎಂತ ವಾವ್ ಅನಿಸ್ಲಿಲ್ಲ ಬಟ್ ಒಳ್ಳೆ ಫ್ಯಾಮಿಲಿ ಕ್ವಾಲಿಟಿ ಟೈಮ್ ಸ್ಪೆಂಡ್ ಆಯ್ತು ಅಷ್ಟೇ. ಅದನ್ನು ಮುಗಿಸ್ಕೊಂಡು ನಾವು ಮನೆಗೆ ಬಂದು ನೆಕ್ಸ್ಟ್ ಡೇ ಮಳೆ ಸ್ಟಾರ್ಟ್ ಆಯ್ತಾ. ಬ್ರಹ್ಮವರದಲ್ಲಿ ಒಂದು ಅಜ್ಜಂದು ಗೋಳಿ ಬಜೆ ಸಿಕ್ಕತ್ತಿಲ್ಲ. ಸೊ ನಮ್ಮಿಬ್ರದ್ದು ಫೇವ್ರೇಟ್ ಪ್ಲೇಸ್ ಇದು. ಊರಿಗೆ ಬಂದರೆ ಇಲ್ಲಿ ನಾವು ಮಸ್ಟ್ ಗೋಳಿ ಬಜೆ ತಗೊಂಡಿತ್ತು. ಹಾಯ್ ಇವ್ರನ್ನ ಕಣಿ ರೈನ್ ಕೋಟ್ ಹಾಕೊಂಡು ಹೆಂಗೆ ಆಯ್ತು. ನನ್ನನ್ನು ಚುಕ್ಕಾಣಿ ನಮ್ಮಿಬ್ಬರೇ ಚುಕ್ಕಾಣಿ ರೈನ್ ಕೋಟೆಲ್ಲ ಹಾಕೊಂಡು ಫುಲ್ ನಾವು ಚಂದ ಆಯ್ತು. ಫುಲ್ ಮಳೆ ಬ್ರಹ್ಮವರದಲ್ಲಿ ಆಯಿತಾ. ಕೊನೆಗೂ ಹಬ್ಬಕ್ಕಿಂತ ಮುಂಚೆ ನಮಗೆ ಒಳ್ಳೆ ಮಳೆ ಸಿಕ್ತು. ಎಂತಾದರೂ ಮಾತಾಡಿ ಸರ್ ಖುಷಿ ಆಗ್ತಿಂತ ಮಳೆ. ಅವ್ರು ಸ್ವಲ್ಪ ಹಾಂಗೆ ಬಿಸಿ ಬಿಸಿ ಗೋಳಿ ಬಜ್ಜಿ ತಿಂದವ್ರು ಬೆಚ್ಚ ಆಗಿಲ್ಲ ಇನ್ನು. ಓಕೆ ನಾನು ಮತ್ತೆ ಮನೆ ಹೋಗಿ ವಿಡಿಯೋ ಮಾಡ್ತಾಯಿದ್ದೆ. ಯಾಕಂದರೆ ಈಗ ಸ್ವಲ್ಪ ಮಳೆ ಬಿಟ್ಟಿದ್ದು ನಂಗೆ ಖುಷಿ ಆಯ್ತು ಕಾಣಿ. ನಮ್ಗೆ ಹಂಗೆ ಮಳೆ ಬಂದ್ರೆ ಇಷ್ಟ, ಆದರೆ ಈಗ ಸ್ವಲ್ಪ ಹೊರಗಿದ್ದಾರೆ ನಾನು, ಹಾಗೆ ಸ್ವಲ್ಪ ಕಷ್ಟ ಆಗ್ತಿತ್ತು ಅಷ್ಟೇ. ಸೊ ಇದು ನೋಡಿ ನಂದು ಕಾಲೇಜ್. ಸೊ ಆಲ್ಮೋಸ್ಟ್ ಎಲ್ಲ ಊರಲ್ಲಿದ್ದವ್ರು ಆಲ್ಮೋಸ್ಟ್ ಇದೇ ಶಾಲೆಗೆ ಹೋಗಿರ್ತ್ರಿ. ಬ್ಯೂಟಿಫುಲ್ ಮೆಮೊರೀಸ್ ಆ್ಯಂಡ್ ತುಂಬ ಡಿಸಿಪ್ಲಿನ್ ಕಲ್ಸೋದು ಸ್ಕೂಲ್. ಥ್ಯಾಂಕ್ ಯು ಸೋ ಮಚ್. ಊರಲ್ಲಿ ಫುಲ್ ಎಂಜಾಯ್ ಮಾಡ್ಕೊಂಡು ನಾವು ಬಂತು ರಿಟರ್ನ್ ಮುಂಬೈಗೆ. ಬಿಕಾಸ್ ನಂಗೆ ಹೋಗ್ಬೇಕಿದ್ದಿತ್ತು ನೆಕ್ಸ್ಟ್ ಬೆಂಗಳೂರಿಗೆ. ಸೊ ಒಂದ್ಸತಿ ಪಾರ್ಲರಿಗೆ ಹೋಗಿ ಪಾಪ ಹೇರ್ ಸ್ಪಾ ಮಾಡುವ ಅಂತ ಇದ್ದಿತ್ತು. ಸೊ ನಾನು ಫಸ್ಟ್ ಟೈಮ್ ಈ ಥರ ಮಾಡ್ಸೋಕ್ಕೆ ಬಂದಿದೆ ಆಯಿತಾ. ಈ ಥರ ಭಯ ಬಟ್ ದೊಡ್ಡ ಸಲನಿಗೂ ಫಸ್ಟ್ ಟೈಮೇ ಬಂದಿದೆ. ನಾನು ಯೂಶ್ವಲಿ ಮಾಡಿಸ್ತಿರ್ಲಿಲ್ಲ ಬಟ್ ಫಸ್ಟ್ ಟೈಮ್ ನಾನು ಕಾಮಿಡಿ ಟ್ಯಾನಿಂಗ್ ಮಾಡಿಸೋ ಹೆಂಗತ್ತು ಎಂತ ಸಿಕ್ಕದ ರಿಸಲ್ಟ್ ಸ್ವಲ್ಪ ನಮ್ಮೇಲೆ ನಾವು ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡುವ ಅಂತ ಅಂದ್ಕೊಂಡು ಬಂದಿದೆ. ರಿಸಲ್ಟ್ ಹೆಂಗೆ ಬಂದು ಹೇಳಿದೆ. ಸೊ ನಾನು ಡಿ ಟ್ಯಾನಿಂಗ್ ಚಾರ್ಕೋಲಿ ಬ್ಲ್ಯಾಕ್ ಮಾಸ್ಕ್ ತಗೊಂಡಿದೆ ಆ್ಯಂಡ್ ಹೇರ್ ಸ್ಪಾ. ಬಿಕಾಸ್ ಆಫ್ಟರ್ ಬೋಟಾಕ್ಸ್ ಮೇಲೆ ನನಗೆ ತುಂಬ ಡ್ರೈ ಫೀಲ್ ಆಗ್ತಿತ್ತು. ಸೊ ಸ್ವಲ್ಪ ಸ್ಪಾ ಮಾಡಿಸುವ ಅಂತ ಅಂದ್ಕೊಂಡಿದೆ. ಲೆಟ್ಸ್ ಕಮ್ ಮತ್ತೆಂತ ಆಗ್ತದೆ. ಆ್ಯಂಡ್ ಏರಿಯಾ ಹೈಜಿನಿಕ್ ಆಯಿತು. ಸೊ ಇಲ್ಲೇ ಮಾಡ್ತಾರೆ ಅವರು. ಸೊ ನೈಸ್. ಹೆದರ್ಕಂಡ್ಬೇಡಿ ನಾನೇ ಪ್ರಿಯಾ. ಸೊ ನನಗೂ ಹೆದರಿಕೆ ಆದಿತ್ತು ನನ್ನ ಫೇಸ್ ಹಾಕೊಂಡು ಆಯಿತಾ. ಕಾಂಬ ಇದೆಂಥ ರಿಸಲ್ಟ್ ಕೊಡುತ್ತೆ ಅಂತ ಗೊತ್ತಿಲ್ಲ ನನಗೆ. ಲೆಟ್ಸಿ ಅಂತೂ ನಾನು ಇದ್ದದ್ರಕ್ಕಿದ್ದ ಕಪ್ ತೋರ್ತಿದ್ದೆ ಅನಿಸ್ತಿತ್ತಪ್ಪ. ಗೊತ್ತಿಲ್ಲ ಅವ್ರೆಂತೆಲ್ಲ ಆಯಿಲ್ ಹಾಕ್ರೀಗ. ಸೊ ಕಾಂಬ ಮನೆಗೆ ಹೋಗಿ ವಾಶ್ ಮಾಡಿದ್ಮೇಲೆ
ಕೂದಲು ಚೆಂದ ಆಗುತ್ತಾ ಇಲ್ವೋ ಗೊತ್ತಿಲ್ಲ, ಬಟ್ ಅವ್ರು ಮಾಡೋದು ಮಸಾಜ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೆಕ್ಸ್ಟ್ ಟೈಮ್ ಆ ಮಸಾಜ್ ಮಾಡ್ಕೊಂಬಾದ್ರೂ ಮತ್ತೆ ಪುನಃ ಹೋತೆ ಅನಿಸ್ತಿದ್ದಿತ್ತು ನನಗೆ. ಸೊ ಇದು ನನ್ನ ಫೈನಲ್ ಲುಕ್. ಹೇರ್ ಅಂತೂ ಸಖತ್ ತೋರ್ತಿತ್ತು. ಓಕೆ, ಫೇಸ್ ಓಕೆ ದ ಫಸ್ಟ್ ಟೈಮ್ ನಾನು ಎಕ್ಸ್ಪೀರಿಯನ್ಸ್ ಮಾಡಿದೆ. ಹೇರ್ ರಿಯಲಿ ಹೇಳ್ತೆ, ಹೇರ್ ಸ್ಪಾ ನನಗೆ ತುಂಬ ಇಷ್ಟ ಆಯಿತು. ಅಂದರೆ ಅವ್ರು ಮಸಾಜ್ ಮಾಡೋದಾಗಿಲ್ಲ, ಕ್ಯಾಂಟ್ ಸಖತ್ ಅನಿಸ್ತಿತ್ತು ನಂಗೆ. ಒಂಥರ ಸಾಫ್ಟ್ ಆ ಥರ ಫೀಲ್ ಆಗ್ತಿತ್ತು. ಓಕೆ ಫೈನ್. ಮತ್ತು ಹೊರಟದ್ದು ಬೆಂಗಳೂರಿಗೆ ಆಯಿತಾ. ಸೊ ನಂಗೆ ಆಫೀಸಿಗೆ ಹೋಗ್ಬೇಕಿತ್ತು. ನೈಟ್ ಫ್ಲೈಟ್ ಇತ್ತು ನಂಗೆ, ಈಗ ಅಲ್ಲ. ಸೊ ಈಗ ಸ್ವಲ್ಪ ಕೆಲಸ ಇತ್ತಂತ ಚೂರು ಕೆಳಗೆ ಹೊರಗಡೆ ಬಂತು. ಹಾಯ್, ಊಟ ಮಾಡಿದ್ಯಾ? ಎಂತ ಊಟ ಮಾಡಿದ್ರಿ? ಸೊ ಅವ್ರಿಗೆ ನಾನು ಹಿಂಗೆ ಸಂದರ್ಶನ ಮಾಡ್ತಾರಲ್ಲ ಹಾಗೆ ಕ್ವಶನ್ ಕೇಂಕ್ ಆಗ್ತದಂದ್ರೆ ವೆಜ್ಜಲ್ಲಿ ಎಂತ ಬೆಂಡಿ ಭಾಜಿ ಮತ್ತೆ ಗೊತ್ತಿಲ್ಲ. ಸೊ ಸಮ ಊಟವೆಲ್ಲ ಮಾಡಿ ಒಂಚೂರು ನನಗೆ ಕೆಲಸ ಇತ್ತು ನಂದು ಆಫೀಸಿಗೆ. ಸೊ ಹಂಗೆ ಚೂರು ಹೊರಗೆ ಹೋಗಿದ್ದೆ. ಪಟ್ಟಂತ ವಾಪಸ್ ಬರ್ಕ ಅಂತ ಕೆಲಸ ಆಗಿತ್ತು. ಆ್ಯಂಡ್ ಲೇಟ್ ನೈಟ್ ಫ್ಲೈಟ್ ಇತ್ತು. ನೈಟೆಲ್ಲ ನಿದ್ರೆ ಇಲ್ಲ. ಬೆಳಿಗ್ಗೆ ಬೇಗ ರೀಚ್ ಆಗ್ತಾ ಇಲ್ಲಿಗೆ. ಆ್ಯಂಡ್ ಅಲ್ಲಿಂದ ಮತ್ತೆ ನಾನು ಬಸ್ ಹಿಡ್ಕೊಂಡು ಆಫೀಸಿಗೆ ಟ್ರಾವೆಲ್ 3 hours. ಸೊ ಒಂಥರ ಇನ್ನೊಂದು ವಾರ, ಈ ವಾರದ 2 ದಿನ, ನೆಕ್ಸ್ಟ್ ವೀಕ್ ಪೂರ ಫುಲ್ ಟ್ರಾವೆಲಲ್ಲೇ ಹೊತ್ತಾಯ್ತಾ. ದಿನ ಪೂರ ಟ್ರಾವೆಲಲ್ಲೇ ಹೊತ್ತು, ಆಫೀಸ್ ಕ್ಯಾಬಲ್ಲೇ ಹೊತ್ತು, ಲೈಫ್ ಪೂರ ಅಡ್ಡಿಲ್ಲ. ಸೊ ಸಮ್ಟೈಮ್ಸ್ ಎಲ್ಲದನ್ನು ನಾವು ಫೇಸ್ ಮಾಡ್ಕೊತ. ನನಗೆ ಟ್ರಾವೆಲ್ ಆ್ಯಕ್ಚುಲಿ ಇಷ್ಟನೇ, ಬಟ್ ಈ ಆಫೀಸ್ ಕ್ಯಾಬಲ್ಲಿ ಇರುತ್ತಲ್ಲ ಅದು ನಂಗೆ ಅಷ್ಟು ಸ್ವಲ್ಪ ಕಂಫರ್ಟ್ ಆಗ್ತದೆ. ಸ್ವಲ್ಪ ನನಗೆ ಅದು ಅದೆಂತಕ್ಕೆ ಹಂಗೆ ಆಗ್ಬಿಟ್ಟಿದೆ, ಒಂಥರ ಮುಚ್ಚಾಕ್ದಂಗೆ ಮತ್ತಪ್ಪದು AC ಎಲ್ಲ ಇತ್ತು. ಮತ್ತೆ ನನಗೆ ಒಂಥ ಹಳ್ಳ ಹತ್ಲಪ್ಪ, ನನಗೆ ಗೊತ್ತಿಲ್ಲ ಕಾಂಬೈಸತಿ ಅಂತ ಅತಿಸ್ತೆ. ಮೈಂಡ್ ಫಿಕ್ಸ್ ಮಾಡ್ಕೊಂಡು ಇಲ್ಲ ಅದರಲ್ಲೇ ಹೋಗ್ಕಾತಾರ. ಇಲ್ಲ ನಾನು ಇದೆಲ್ಲ ಬಸ್ ಹತ್ಕೊಂಡೆಲ್ಲ ಹೋಗ್ತೇವೆ. ತುಂಬ ಕಷ್ಟ ಆಗ್ತದೆ ನಂಗೆ. ಅದಕ್ಕಿಂತ ನಾನು ಕ್ಯಾಬಲ್ಲಿ ಅಂದರೆ ರಗಡ ಇಲ್ಲ, ಆರಾಮ್ಸೆ ಹೋಗಿ ಬರ್ಲಕ್ಕೆ. ಆ್ಯಂಡ್ ಮತ್ತೆಂತಾಗಿ ನಾನು ಹೋಗಿದ್ದೆ, ಬೇಜಾರಾಗ್ತದೆ ನಿಮಗೆ? ಸೊ ಎಂತ ಮಾಡೋಕ್ಕಿಲ್ಲ, ಗೊತ್ತಿಲ್ಲ. ಮ್ಯಾನೇಜರ್ ಕೈ ಹಿಡ್ದಾದ್ರು ಒಂದ್ಸತಿ ಟ್ರಾನ್ಸ್ಫರ್ ಸಿಕ್ಕರೆ ಸಾಕು ಅನಿಸಿ ಹೋಯಿತು. ಬಟ್ ನೋ ಅದರ್ ಆಪ್ಷನ್ಸ್. ನಾವು ನಮ್ಮ ಡ್ರೀಮ್ನ ಚೇಸ್ ಮಾಡೋತ್ತಿಗೆ ತುಂಬ ಹರ್ಡಲ್ಸ್ ಬಂದೇ ಬಂತು. ಸೊ ಅದನ್ನೆಲ್ಲ ಕಾಂತ ಕೂತ್ಕೊಂಡ್ರೆ ಅದನ್ನ ರೀಸನ್ ಆಯ್ತಕ್ಕಂತ ಆದರೆ ನಮ್ಮ ಲೈಫೇ ದೊಡ್ಡ ರೀಸನ್ನೇ ಆಗುತ್ತೆ. ಸೊ ಎಲ್ಲದಕ್ಕೂ ಸೊಲ್ಯೂಷನ್ ಇದ್ದೇ ಇರುತ್ತೆ. ಹೋಗೋದು ಎಷ್ಟು ಟೈಮ್ ಆಗೋದು ಅಷ್ಟು ಟೈಮ್ ಮಾಡೋದು. ಆಮೇಲೆ ಎಂಥದ್ದು ಸೊಲ್ಯೂಷನ್ ಇರುತ್ತೆ ಕಾಂಬ. ಸೊ ಮತ್ತೆ ಇದರಲ್ಲಿ ನಾವು ತಿರ್ಗಾಡ್ತಿತ್ತು. ಸೊ ಮಳೆ ಬಂದು ನಿಂತಿದ್ದು ಮುಂಬೈಯಲ್ಲೂ ಇಡೀ ದಿನ ಬತ್ತಿಲ್ಲ, ಬಟ್ ಬರ್ತಾನೆ ಇರುತ್ತೆ ಮಳೆ. ಆ್ಯಂಡ್ ಇನ್ನು ನಾನು ಬಪ್ಪುದು August 8ಗೆ ನನಗೆ ಅಲ್ಲಿಂದ ರಿಟರ್ನ್ ಬರ್ತೆ. ನಾನು 9ಗೆ ಬರ್ತೆ ಇಲ್ಲಿಗೆ. ಸೊ ಅಲ್ಲಿ ತನಕ ಗಿರಿ ಒಬ್ಬರೇ, ಅಲ್ಲಿ ತನಕ ಗಿರಿ ಮಿಸ್ಲಿ. ಸೊ ಗಿರಿ ಕಣಿ ಒಂದು ಟಾಯ್ ಆರ್ಡ್ರ್ ಮಾಡಿ ಸೇಮ್ ಇಲ್ಲಿ ಕಣಿ ನಾನು ಕರಲಿಟ್ಟಿದೆ. ಕ್ಯೂಟ್ ಎಷ್ಟಿತ್ತಲ್ಲ, ಬಟ್ ಇದೇ ಥರ ಲೈಕ್ ಗಿರಿ ಗಿರಿ ಅಂತಕ್ಕಂದ್ರೆ ಅವರು ಹಿಂಗೆ ಬಿನ್ ಬ್ಯಾಗ್ ಮೇಲೆ ಮನ್ಕೊಂಡಿರ್ತಾರೆ ಆಯ್ತಾ. ನಾನು ಹಾಗೆ ಹೊಟ್ಟೆ ಮೇಲೆ ಮನ್ಕೊಂಡಿರ್ತೆ. ಸೊ ಸೇಮ್ ನಮ್ಮ ಥರನೇ ಇತ್ತು ಟಾಯ್. ಸಿಕ್ಕಾಪಟ್ಟೆ ಖುಷಿ ಆಯ್ತು ನಂಗೆ ಅದನ್ನು ಕಂಡು. ಸೊ ಇದು ಗಿರಿ ಸೆಲೆಕ್ಷನ್ ಅವ್ರಿಗೆ ಗೊತ್ತಿರಲಿಲ್ಲ আমরা ಆರ್ಡ್ರ್ ಮಾಡೋತ್ತಿಗೆ, ಅಡ್ಡಿಲ್ಲ. ಬಟ್ ಫೈನ್. ಬಟ್ ನಂಗೆ ಅದು ಸಿಕ್ಕಾಪಟ್ಟೆ ಕ್ಯೂಟ್ ಅನಿಸ್ತಾ ಆಯ್ತಾ, ಖುಷಿ ಆಯಿತು. ಸೊ ಇದು ಅಷ್ಟೇ, ಇದು ನಾನು ಆರ್ಡ್ರ್ ಮಾಡಿದ್ದೆ ಇಲ್ಲಿ ಕಣಿ. ಇದು ಗಿರಿ ಆ್ಯಂಡ್ ಪ್ರಿಯಾ ಅಂತ. ಸೊ ಇದು ನಮ್ಮಿಬ್ಬರದ್ದು. ಹಾಗೆ ನಾನು ಆ ಥರ ತುಂಬ ಗೊಂಬೆಗಳನ್ನ ಮನೇಲಿ ಆರ್ಡ್ರ್ ಮಾಡ್ತಿರ್ತಾ ಇದ್ದೆ. ಸೊ ಅದೆಲ್ಲ ನಂಗೆ ಇಷ್ಟ ಆಗ್ತದೆ. ಎಸ್, ಇನ್ನು 1 ವಾರದ ಮಟ್ಟಿಗೆ ನಾನು ಹೊರಟೆ ಬೆಂಗಳೂರು ಆಫೀಸ್ಗೆ. ಸೊ ತುಂಬ ಹಾರ್ಡ್ ಆಯ್ತು ಮನೆಯಲ್ಲ ಬಿಟ್ಟು ಹೋಗೋದಂದ್ರೆ, ಬಟ್ ನಾವು ಹೋಯ್ಕೆ ಆಗ್ತಿಲ್ದ. ಬ್ಯಾಂಗ್ಳೂರ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನಗೆ, ಬಟ್ ಟ್ರಾಫಿಕ್ನ ಒಂದು ಬಿಟ್ಟು. ಸೊ ಹೆಂಗಿದಿತ್ತು ಬ್ಯಾಂಗ್ಳೂರ್ ಆಫೀಸ್ ಲೈಫ್ ಅಂತ ಇನ್ನೊಂದು ವಿಡಿಯೋದಂಗೆ ಅಪ್ಡೇಟ್ ಮಾಡಿದೆ. ವಿಡಿಯೋ ಕಂಡದಕ್ಕೆ ಥ್ಯಾಂಕ್ ಯು, ಬಾಯ್.